ಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣೆ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು. ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಲಕ್ಷ್ಮೀ ಶೋಭಾನದಲ್ಲಿ 6ನೇ ಪದ್ಯ. ಪೊಳೆವ ಕಾಂಚಿಯ ಧಾಮ ಒಲಿವ ಕಿಂಕಿಣಿಗಳು ನಲಿವ ಕಾಲುಂದುಗೆ ಘಲುಕೆನಲು ನಳನಳಿಸುವ ಮುದ್ದು ಮುಖದ ಚಲುವೆ ಲಕ್ಷ್ಮೀ ಸಲಹಲಿ ನಮ್ಮ ವಧುವರರ. ಲಕ್ಷ್ಮೀದೇವಿಯ ಸೊಂಟದಲ್ಲಿ ಹೊಳೆಯುವ ಡಾಬು ಇದೆ. ಧ್ವನಿಗೈಯುತ್ತಿರುವ ಕಿರು ಗಂಟೆಗಳು ಇವೆ. ಕಾಲ ನೂಪುರಗಳು ಘಲಕ್ಕನ್ನುತ್ತಲೇ ನಲಿಯುತ್ತಾ ಇವೆ. ಕೋಮಲ ಕಾಂತಿಯಿಂದ ಹೊಳೆಯುವ ಮುಖದಿಂದ ಮುದ್ದು ಮುಖದ ಆ ಚೆಲುವೆ ಲಕ್ಷ್ಮೀದೇವಿ ನಮ್ಮ ವಧುವರರನ್ನು ರಕ್ಷಿಸಲಿ ಸಲಹಲಿ ಅಂತ ಬೇಡ್ಕೊತಾ ಇದ್ದಾರೆ. ಮಹಾಲಕ್ಷ್ಮೀ ದೇವಿ ಮೊದಲೇ ನಳನಳಿಸುವ ಮುದ್ದು ಮುಖದವಳು. ಮುಖ ಒಂದೇಕೆ, ಎಲ್ಲ ಅಂಗಗಳು ಹಾಗೆ. ಅವುಗಳಿಗೆ ಹೊಳೆಯುವ ಡಾಬು ಕಿರುಗಂಟೆ ಅಂದುಗೆಗಳು ಕೂಡಿಕೊಂಡರೆ ಸ್ವಾಭಾವಿಕ ಸೌಂದರ್ಯಕ್ಕೆ ಆಭರಣ ಸೊಗಸು ಸೇರಿದರೆ ಹೇಗಿರ್ಬೋದು? ಲಕ್ಷ್ಮಿ ಸಾಕ್ಷಾತ್ ಲಕ್ಷ್ಮಿಯಂತೆ ಆಗುತ್ತಾಳೆ. ಡಾಬು ಹೊಳೆಯಬಹುದು, ಕಿರುಗಂಟೆ ಉಲಿಯಬಹುದು, ಕಾಲು ನೂಪುರ ಘಲಕ್ಕೆನ್ನಬಹುದು. ಆದರೆ ಅದು ನಲಿಯಬಹುದೇ? ಕವಿಯ ಕಣ್ಣಿಗೆ ಜಡವಸ್ತುಗಳು ಚೇತನದಂತೆ ವರ್ತಿಸುವುದರಿಂದ, ನಮ್ಮಂತೆ ನೋವು ನಲಿವುಗಳನ್ನು ತೋರುವುದರಿಂದ ಇದೇನು ಸಮಸ್ಯೆ ಅಲ್ಲ. ನಾವು ನಲಿದರೆ ಲೋಕ ನಲಿವಂತೆ ಲಕ್ಷ್ಮಿಯ ಮೈ ಮೇಲಿರುವ ಆಭರಣಗಳು ಸಾಕ್ಷಾತ್ ವಿಶ್ವಕರ್ಮನಿಂದ ನಿರ್ಮಿತವಾದವುಗಳು. ಅವೆಲ್ಲ ದಿವ್ಯ ಕಾಂತಿಯಿಂದ ಹೊಳೆಯುತ್ತಾ ಇವೆ. ಆದ್ದರಿಂದ ಸಹಜ ಸೌಂದರ್ಯದಿಂದ ಒಪ್ಪುವ ಸೌಂದರ್ಯದ ಅಧಿದೇವತೆಯಾದ ಮಹಾಲಕ್ಷ್ಮೀ ದೇವಿಯ ಪಾದಗಳೇ ತಮಗೆ ಯೋಗ್ಯವಾದ ಸ್ಥಾನ. ಅದು ತಮಗೆ ಸಿಕ್ಕಿದೆ ಎಂಬ ಹಿಗ್ಗಿನಿಂದ ಆ ನೂಪುರಗಳು ನಲಿತಾ ಇರುವುದು. ಇದು ಕವಿಯ ಉತ್ಪ್ರೇಕ್ಷೆ ಇದ್ದರೂ ಅರ್ಥಪೂರ್ಣವಾಗಿದೆ, ಬೋಧಕವಾಗಿದೆ. ದೇವಿಯ ಪಾದವನ್ನಾಶ್ರಯಿಸಿದ ಜಡವಾದ ನೂಪುರವು ನಲಿಯುವುದಾದರೆ ಚೇತನು ಆ ಪಾದವನ್ನಾಶ್ರಯಿಸಿ ನಲಿಯುವುದರಲ್ಲಿ ಯಾವ ಸಂದೇಹ? ವಾದರಾಜ ಸ್ವಾಮಿಗಳೇ ರುಕ್ಮಿಣೀಶ ಬೀಜಲ್ಲಿ ಹೇಳಿದ್ದಾರೆ. ಈಗ ರಕ್ತಾತ್ಮೀಯತ್ತಲತ್ವಿಷಾ ಪ್ರವಿಲಸತ್ ತ್ರಯೋರ್ಧ್ವಭಾಗಶ್ರಿಯ ಸ್ವಚ್ಛೇಂದುಚ್ಛ ವಿವೃತ್ತ ಸನ್ನಖ ರುಚಾ ಸ್ವಾಸಕ್ತಭೂಷಾವಲೇಹೆ ಯಚ್ಛಂತ ಅದ್ಭುತರತ್ನಬಂಧನಮಃ ಶ್ರೀರುಕ್ಮಿಣೀ ಕೃಷ್ಣಯೋಃ ದಂಪತ್ಯೋಃ ಪದಪಂಕಜಾನಿ ಭಜತಾಂ ಸಂಪತ್ಕರಾಣಿ ಧ್ರುವಂ. ಅಂಗಾಲಿನಿಂದ ಪದ್ಮರಾಗಮಣಿಯ ಕಾಂತಿ, ಮುಂಗಾಲಿನಿಂದ ಇಂದ್ರನೀಲಮಣಿಯ ಕಾಂತಿ, ಉಗುರುಗಳಿಂದ ಚಂದ್ರನಂತೆ ಹೊಳೆಯುವ ಮುತ್ತಿನ ಕಾಂತಿಗಳು ಸೇರಿ ಕಡಗ ನೂಪುರಗಳು ನಾನಾ ರತ್ನಗಳಿಂದ ಖಚಿತವಾದಂತೆ ಹೊಳಿತಾ ಇವೆ. ತಮ್ಮಲ್ಲಿ ಆಸರೆ ಹೊಂದಿದ ಜಡವಾದ ಆಭರಣಗಳಿಗೆ ಸಂಪತ್ತನ್ನು ನೀಡುವಂತಹ ರುಕ್ಮಿಣಿ ಕೃಷ್ಣರ ಪಾದಕಮಲಗಳು ತಮ್ಮನ್ನು ಭಜಿಸುವ ಚೇತನರಾದ ನಮ್ಮಂಥವರಿಗೆ ಸಂಪತ್ತನ್ನು ಕೊಡದೇ ಇರ್ತದೇನೋ? ಕೊಟ್ಟೇ ಕೊಡುತ್ತೆ. ಕಾಲೊಂದುಗೆ ಘಲಕ್ಕನ್ನುವುದು, ಕಿಂಕಿಣಿಗಳು ಉಲಿಯುವುದು ಇದು ಅರ್ಥಪೂರ್ಣವೇ. ಯಾರು ಮಹಾಲಕ್ಷ್ಮೀ ದೇವಿಯನ್ನು ಆರಾಧಿಸುತ್ತಾರೋ ಆಕೆ ಕಾಲ್ಗೆಜ್ಜೆಗಳ ಧ್ವನಿಯು ತೋರುತ್ತಾ ಹೆಜ್ಜೆಯ ಮೇಲೊಂದು ಹೆಜ್ಜೆಯನ್ನಿಟ್ಟುತ್ತಾ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ನಮ್ಮೆಡೆಗೆ ಬರುತ್ತಿರುವಂತೆ ಭಾವಿಸಿ ಆರಾಧಿಸುವುದು ಸ್ವಾಭಾವಿಕ. ಆದರೆ ಅವಳೊಬ್ಬನನ್ನೇ ಆರಾಧಿಸುವುದಲ್ಲ, ಪರಮಾತ್ಮನ ಜೊತೆಯಲ್ಲೇ ಆರಾಧಿಸಬೇಕು. ಮಹಾಲಕ್ಷ್ಮೀ ದೇವಿ ಎಂದೂ ಪರಮಾತ್ಮನನ್ನು ಬಿಟ್ಟು ದೂರವಿರುವುದಿಲ್ಲ.
ವಾದಿರಾಜ ಸ್ವಾಮಿಗಳು ಗುಂಡಕ್ರಿಯಲ್ಲಿ ಬರೆದಿದ್ದಾರೆ. 6 ಶಾಸ್ತ್ರವ ಬಲ್ಲವರೆಲ್ಲ ಕೇಳಿರೋ, ನಾರಾಯಣನ ನಾರಿಯರಾದ ಧಾರುಣಿ ಸಿರಿದೇಯರಿವನ ದೂರಿದಾಗಲೇ ನಿನಗೆ ದೂರವಾಗಲು ಕಾಲ ನೂರಲು ನೆಲೆ ಕಾಣಿ. ಬಾರದು ಬಾಯಿಗೆ ಕೂಡಿದೆಲ್ಲವು ಆರೇನೆಂಬರು, ಕೇಳೂರೊಳಗಿನ ಪತಿವ್ರತೆಯವರಿವ ಕಂಡು ಸಾರು ಹೃದಯರೆಲ್ಲ ಹಯವದನ ಪಾದ ಸರೋಜವ ಸಾರಿರೋ. ಭೂದೇವಿ ಶ್ರೀದೇವಿಯರು ಪರಮಾತ್ಮನ ಪತ್ನಿಯರು. ಪರಮಾತ್ಮನನ್ನು ದೂರಿದರೆ ಅವರು ದೂರ ಆಗ್ತಾರೆ. ಭೂದೇವಿ ಹೊರಟು ಹೋದರೆ ಕಾಲೂರಲು ನೆಲವೇ ಇಲ್ಲದಂತಾಗುತ್ತೆ. ಮಹಾಲಕ್ಷ್ಮಿಯರು ಹೋದರೆ ಬಾಯಿಗೆ ಊಟವೇ ಸಿಗೋದಿಲ್ಲ. ಇದರ ಸತ್ಯದ ಬಗ್ಗೆ ಅವರಿವರನ್ನು ಕೇಳುತ್ತಾ ಹೋಗಬೇಡ. ಯಾರೇನು ಬಲ್ಲರು? ಇಲ್ಲಿ ಕೇಳು. ನೀನು ನಿನ್ನ ಊರಿನ ಒಳಗಿನ ಪ್ರತಿವ್ರತೆಯ ಸ್ವಭಾವವನ್ನು ನೋಡು. ತಮ್ಮ ಗಂಡಂದಿರಲ್ಲಿ ದ್ವೇಷ ಮಾಡುವವರನ್ನು ಅವರು ಹರಿಸುವರೆ, ಇಲ್ಲ ಶಪಿಸುವರೆ. ಆದ್ದರಿಂದ ವಿವೇಕಿಗಳು ಸಂಪತ್ತನ್ನು ಬಯಸುವುದಾದರೆ ಹಯವದನನ ಪಾದವನ್ನೇ ಸೇರಬೇಕು ಅಂತ ಹೇಳ್ತಾ ಇದ್ದಾರೆ. ಶ್ರೀಮದಾಚಾರ್ಯರು ಗೀತಾ ತಾತ್ಪರ್ಯದಲ್ಲಿ ಹೀಗೆ ಹೇಳಿದ್ದಾರೆ. ವೈಷ್ಣು ಜೈರಥ ತದ್ಭಕ್ತೈಸ್ತದುಪಾಸ ವಿವರ್ಜಿತೈಃ ಉಪಾಸಿತಾಪೇಶಾಶ್ರೇಹಿ. ಪರಮಾತ್ಮನನ್ನು ತಿಳಿಯದೆ, ಅವನಲ್ಲಿ ಭಕ್ತಿ ಮಾಡದೆ, ಅವನನ್ನು ಆರಾಧಿಸದೆ ಮಹಾಲಕ್ಷ್ಮೀ ದೇವಿಯನ್ನು ಆರಾಧಿಸಿದರೂ ಆಕೆ ಶಪಿಸ್ತಾಳೆ. ಆದ್ದರಿಂದ ಮಹಾಲಕ್ಷ್ಮೀ ದೇವಿಯ ಕಾಲಂದುಗೆ ಘಲಕ್ಕೆಂದರೆ ಅದು ಅವಳು ಮಾಡುತ್ತಿರುವ ವಿಷ್ಣುಪಾದ ಸೇವೆಯ ಒಂದು ಬಗೆ ಅಂತ ತಿಳ್ಕೋಬೇಕು. ತ್ರಿವಿಕ್ರಮ ಪಂಡಿತಾಚಾರ್ಯರು ತಮ್ಮ ವಿಷ್ಣು ಸ್ತುತಿಯಲ್ಲಿ ಹೀಗೆ ಪ್ರಾರ್ಥಿಸಿದ್ದಾರೆ. ನಿತ್ಯೋಪಾಸ್ತಾದರಾಭ್ಯಾಗತ ಗಿರೀಶ ಮುಖೋದಾರ ದೈತ್ಯಾರಿವಾರ ಪ್ರಾರಬ್ಧೋರು ಪ್ರಣಮಾವಸರ ವಿತರಣೆ ಪ್ರೀತಿ ಹೇತೋಶ್ಚ ಚಾಲ್ ಅಂತ ಹೇಳಿದ್ದಾರೆ. ಯಾವತ್ತಾವತ್ ಸ್ವಧರ್ಮಾಚರಣ ರತರಮಾ ರಮ್ಯ ಪಾದಾಗ್ರಲೀಲಾ ಸಿಂಜನ್ ಮಂಜೀರ ಮಂಜುಧ್ವನಿ ಪರಿಚರಿತಃ ಮಾಂ ವಿಷ್ಣುಪಾದಃ. ಭಕ್ತಿ ಆದರದಿಂದ ಸೇವೆಗಾಗಿ ಬಂದ ರುದ್ರಾದಿ ದೇವತೆಗಳಿಗೆ ಅವಕಾಶ ಕೊಡಲು ಚಲಿಸುವ ವಿಷ್ಣುಪಾದಗಳನ್ನು ಪತಿಸೇವಾಪರಾಯಣೆಯಾದ ಮಹಾಲಕ್ಷ್ಮೀ ದೇವಿ ತನ್ನ ಕಾಲಂದುಗೆ ಮಂಜುಳ ಧ್ವನಿಯಿಂದ ಉಪಚರಿಸುತ್ತಾಳೆ. ಅಂಥ ವಿಷ್ಣುಪಾದವು ನಮ್ಮನ್ನು ರಕ್ಷಿಸಲಿ ಅಂತ ಪ್ರಾರ್ಥನೆ. ಅದಕ್ಕೆ ಹೇಳ್ತಾರೆ, ಸಜ್ಜನ ಸಾಧು ಪೂಜೆಯ ವೇಳೆಗೆ ಗೆಜ್ಜೆ ಧ್ವನಿ ತೋರುತ್ತ ಬಾರಮ್ಮ ಅಂತ ಹೇಳಿದ್ದಾರೆ. ಈ ದೃಷ್ಟಿಯಿಂದ ನೋಡಿದಾಗ ಕಿಂಕಿಣಿ ಕಾಲಂದುಗಳು ಧ್ವನಿ ಉಪಾಸಕನ ಕಡೆಗೆ ದೇವಿಯ ಆಗಮನದ ಚಿಹ್ನೆಯಾಗಿರುವುದಕ್ಕಿಂತ ಶ್ರೀಹರಿಯ ಹಿಂದೆ ಆಕೆ ಮೆಲ್ಲಡೆ ಇಡುತ್ತಿರುವುದ ಚಿಹ್ನೆಯಾಗಿರುವುದೇ ಉತ್ತಮ. ವಿಷ್ಣುನಾ ಸಹಿತ ಧ್ಯಾತ ಸಾಪಿ ತುಷ್ಟಂ ಪರಾವ್ರಜೆ. ಪರಮಾತ್ಮನ ಜೊತೆಗೆ ಆಕೆಯನ್ನು ಆರಾಧಿಸಿದರೆ ಆಕೆಗೆ ಬಲು ಸಂತೋಷ. ಹಾಗಂತ ಗೀತಾ ತಾತ್ಪರ್ಯದಲ್ಲಿ ಹೇಳಿದ್ದಾರೆ. ಶ್ರೀಹರಿ ಎಂಬ ನೀಲಮೇಘದಲ್ಲಿ ಮಹಾಲಕ್ಷ್ಮಿ ನಿಂತಿದಾಗಲೇ ಸಂಪತ್ತಿನ ಸುರಿಮಳೆ. ಕಿಂಕಿಣಿಗಳು ಧ್ವನಿ ಮಾಡ್ತಾ ಇವೆ. ಮಾತಾಡ್ತಾ ಇವೆ, ಅರ್ಥಗಳು ಬರ್ತಾ ಇವೆ. ಎರಡೂ ಸರಿಯೇ. ಧ್ವನಿ ಭಾವಪೂರ್ಣವಾದಾಗ ಮಾತನಾಡಿದಂತೆಯೇ ಆಗುತ್ತದೆ. ಅದರ ಭಾವವೇನೆಂಬುದು ಸ್ಪಷ್ಟವಾಗ್ತದೆ. ಮಹಾಲಕ್ಷ್ಮೀ ದೇವಿ ಮೈಯಲ್ಲಿರುವ ಮಹಾಭಾಗ್ಯ ನಮ್ಮದಾಗಿದೆ ಎಂಬ ಆನಂದದಿಂದ ಅವು ನಡೆಯುತ್ತವೆ. ಅಥವಾ ಅವಸ್ವರಾತಿ ಗರ್ಗರಹ ಇಂದ್ರಾಯ ಎಂದು ಋಗ್ವೇದ ಹೇಳುವಂತೆ ನೂಪುರ, ಕಿಂಕಿಣಿ ಮುಂತಾದ ಆಭರಣಗಳು ತಮ್ಮ ಮಧುರ ಧ್ವನಿಯಿಂದ ಪರಮಾತ್ಮನ ಮಹಿಮೆಯನ್ನೇ ಹಾಡ್ತಾ ಇವೆ. ತನ್ನ ಮಹಿಮೆ ಗರಿಮೆಗಳಿಂದ ಪ್ರಪಂಚವನ್ನೇ ಮೀರಿ ನಿಂತವನು ಪರಮಾತ್ಮ ಎಂಬುದು ಆ ಧ್ವನಿಯ ಅರ್ಥ. ಧ್ವನಿಗೆ ಅರ್ಥ ಇದೆ ಅಂತ ಪ್ರಶ್ನೆ ಬಂದರೆ ಅದಕ್ಕೆ
ಹೇಳ್ತಾರೆ, ನಮ್ಮ ಅಕ್ಷರಮಾಲೆಗೆ ಸೇರಿದ ವರ್ಣಗಳಿಗೆ ಮಾತ್ರ ಅರ್ಥ ಇರ್ತಂತೆ ಮೇಲೆ. ಓಂಕಾರದಲ್ಲಿ ಅಕ್ಷರಮಾಲೆಗೆ ಸೇರಿದ ಅ ಓಂ ಎಂಬ 3 ವರ್ಣಗಳ ಜೊತೆಗೆ ನಾದ, ಬಿಂದು, ಸ್ವರ, ಶಾಂತ, ಅತಿಶಾಂತ, ಈ ರೀತಿಯಾಗಿ ಅನೇಕ ವರ್ಣಗಳಿವೆ. ಬೇರೆ ಅರ್ಥಗಳಿದೆ ಎಂದು ಮಂತ್ರಶಾಸ್ತ್ರಗಳು ಹೇಳಿದ್ದಾರೆ. ಅಂತರ್ನಾದ ಅವುಗಳಲ್ಲಿ ಒಂದು. ಗೆಜ್ಜೆಯ ಧ್ವನಿ ಈ ಅಂತರ್ನಾದವನ್ನು ಅಭಿವ್ಯಕ್ತಿಗೊಳಿಸ್ತದೆ. ಆದ್ದರಿಂದ ಹರಿಯ ಗುಣಗಾನವಾಗುತ್ತದೆ. ನಾವು ಮಾತನಾಡುತ್ತೇವೆ ಎನ್ನುವಾಗ ಅರ್ಥವತ್ತಾದ ಅಕ್ಷರಮಾಲೆಗೆ ಸೇರಿದ ವರ್ಣಗಳನ್ನು ನಮ್ಮ ಕಂಠಧ್ವನಿಯಿಂದ ವ್ಯಕ್ತಗೊಳಿಸುತ್ತೇವೆ ಎಂದು ಅರ್ಥವಾಗುವಂತೆ ನೂಪುರ ಕಿಂಕಿಣಿಗಳು ಉಲಿಯುತ್ತವೆ ಎನ್ನುವಾಗಲೂ ಅರ್ಥವತ್ತಾದ ಅಂತರ್ನಾದ ವರ್ಣಗಳನ್ನು ಅವು ತಮ್ಮ ಧ್ವನಿಯಿಂದ ವ್ಯಕ್ತಗೊಳಿಸುತ್ತವೆ ಎಂದು ಅರ್ಥ ಮಾಡುವುದು. ಅಥವಾ ಲಕ್ಷ್ಮೀ ದೇವಿಯ ಆಭರಣಗಳು 2 ಬಗೆ. ದೇವತೆಗಳು ಅರ್ಪಿಸಿದ ವಿಶ್ವಕರ್ಮ ನಿರ್ಮಿತ ಆಭರಣಗಳು ಒಂದು ಬಗೆಯಾದರೆ ಲಕ್ಷ್ಮೀ ರೂಪವಾದ ಆಭರಣಗಳು ಇನ್ನೊಂದು ಬಗೆ. ಪರಮಾತ್ಮನ ಮೈ ಮೇಲೆ ಲಕ್ಷ್ಮೀ ರೂಪ ಆಭರಣಗಳಿವೆ ಇವೆ. ಹಾಗೆಯೇ ಲಕ್ಷ್ಮೀ ಮೈ ಮೇಲೆ ಆಕೆಯ ಸ್ವರೂಪಭೂತವಾದ ಆಭರಣಗಳು ಇವೆ. ಅವು ಚೇತನಗಳಾಗಿದ್ದು ತಾತ್ಪರ್ಯ ವಿವಕ್ಷೆಗಳಿಂದಲೇ ಹರಿಯ ಗುಣಗಾನ ಮಾಡುತ್ತಾ ಧ್ವನಿಗಳಿಸ್ತಾ ಇರ್ಬೋದು. ರನ್ನದ ಮೊಲೆಗಟ್ಟು ಚಿನ್ನದಾಭರಣಗಳ ಚೆನ್ನೆ ಮಹಾಲಕ್ಷ್ಮಿ ಧರಿಸಿದಳೆ. ಚೆನ್ನೆ ಮಹಾಲಕ್ಷ್ಮಿ ಧರಿಸಿದಳ ದೇವಿ ತನ್ನ ಮನೆಯ ವಧುವರರ ಸಲಹಲೆ. ರತ್ನ, ಮುತ್ತು ಅವುಗಳಿಂದ ಸೇರಿದ ಸೊಗಸಾದ ಚಿತ್ರಗಳನ್ನು ನೇಯ್ದ ಬೆಲೆಬಾಳುವ ಬಟ್ಟೆಯ ಕುಪ್ಪಸವನ್ನು, ಚಿನ್ನದ ಆಭರಣಗಳನ್ನು ಚೆಲುವೆಯಾಗಿರುವಂತಹ ಮಹಾಲಕ್ಷ್ಮೀ ದೇವಿ ಧರಿಸಿದ್ದಾಳೆ. ಅಂತಹ ಮಹಾಲಕ್ಷ್ಮೀ ದೇವಿ ತನ್ನ ಮನೆಯ ವಧುವರನ್ನು ರಕ್ಷಿಸಲಿ ಅಂತ ಬೇಡ್ಕೊತಾ ಇದ್ದಾರೆ. ಮಹಾಲಕ್ಷ್ಮೀ ದೇವಿ ಮೊದಲೇ ಅತ್ಯಂತ ಸುಂದರಿ. ರನ್ನದ ಮೊಲೆಗಟ್ಟು ಚಿನ್ನದ ಆಭರಣಗಳು ಬೇರೆ. ಸ್ಕಂದ ಪುರಾಣದಲ್ಲಿ ಬಂದಿದೆ, ಈ ಎಲ್ಲ ಆಭರಣಗಳನ್ನು ವಿಶ್ವಕರ್ಮ ಕೊಟ್ಟಿದ್ದಾನೆಂದು. ದೇವಿ ಅನ್ನೋದು ಸರಿಯಾಗಿದೆ. ಏಕೆಂದರೆ ದೇವಿ ಎಂದರೆ ಕಾಂತಿ, ಸೌಂದರ್ಯಗಳಿಂದ ಹೊಳೆಯುವವಳು ಒಂದು ಅರ್ಥ. ಚಿನ್ನದ ಆಭರಣಗಳನ್ನು ಧರಿಸಿದರೆ ದೇಹ ಪವಿತ್ರವಾಗುತ್ತದೆ ಅಂತ ಹೇಳ್ತಾರೆ. ಕಾಂತಿ ದುರಿತಕ್ಷಯ ಶ್ರೀಕಾರಿತ್ವಂ ಸುವರ್ಣಧಾರಣಸ್ಯ ಗುಣಾಃ. ಕಾಂತಿ ಹೆಚ್ಚಾಗುತ್ತದೆ, ಪಾಪ ಪರಿಹಾರವಾಗುತ್ತದೆ, ಸಂಪತ್ತು ಲಭಿಸುತ್ತದೆ. ಇವು 3 ಚಿನ್ನದ ಆಭರಣಗಳನ್ನು ಧರಿಸುವುದರಿಂದ ಸಿಗುವ ಫಲ. ಶರೀರದಲ್ಲಿ ಅಶುಚಿಯಾದ ಭಾಗಗಳಲ್ಲಿ ಚಿನ್ನದ ಆಭರಣ ಧರಿಸಬಾರದು ಅಂತ ಹೇಳಿದ್ದಾರೆ. ಆದ್ದರಿಂದ ಪಾದದಲ್ಲಿ ಧರಿಸದೆ ಕಾಲುಂಗರ, ಕಾಲ್ಗೆಜ್ಜೆಗಳನ್ನು ಬೆಳ್ಳಿಯಿಂದ ಮಾಡಿದಂತಹ ಅದನ್ನು ಧರಿಸ್ತಾರೆ. ಕೊರಳಲ್ಲಿ ಹಾಕುವ ಹಾರ, ಕುಂಡಲ ಇತ್ಯಾದಿಗಳನ್ನು ಮಾತ್ರ ಚಿನ್ನದಿಂದ ಮಾಡ್ತಾರೆ. ಚಿನ್ನದ ಆಭರಣ ಧರಿಸಿ ಧಾರ್ಮಿಕ ಕ್ರಿಯೆಗಳನ್ನು ಮಾಡಿದರೆ ವಿಶೇಷವಾದ ಫಲ ಸಿಕ್ಕತ್ತೆ ಅಂತ ಹೇಳ್ತಾರೆ. ಆಯುರ್ವೇದ ಅಧ್ಯಯನಕ್ಕೆ ಹೋಗುವಾಗ, ಗುರುಗಳ ಹತ್ತಿರ ಹೋಗುವಾಗ ಶಿಷ್ಯನು ದರ್ಭೆ ಸಮಿತ್ತುಗಳಂತೆ ಸುವರ್ಣರತ್ನ ಮೊದಲಾದ ಮಂಗಳ ದ್ರವ್ಯಗಳನ್ನು ಕೈಯಲ್ಲಿ ಧರಿಸಬೇಕೆಂದು ಚರಕ ಸಂಹಿತ ಹೇಳುತ್ತೆ. ಚಿನ್ನಕ್ಕೆ ಅಂದರೆ ಬಂಗಾರಕ್ಕೆ ಇಂಥ ಪಾವಿತ್ರ್ಯ ಮಂಗಳಕರತ್ವ ಹೇಗೆ ಬಂತು ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಹೇಳ್ತಾರೆ, ಅಗ್ನಿರ್ವೈ ಸಕಲಾ ದೇವಾಃ ಸುವರ್ಣ ಚ ತದಾತ್ಮಕಂ ತಸ್ಮಾತ್ ಸರ್ವಪ್ರವಿತ್ರೇಭ್ಯಃ ಪವಿತ್ರಂ ಪರಮಂ ಸ್ಮತಃ. ಸಕಲ ದೇವತೆಗಳಿಗೂ ಆಧಾರರು
ಅಗ್ನಿರಾಮಕರಾದ ಲಕ್ಷ್ಮೀನಾರಾಯಣರು. ಅವರು ಸುವರ್ಣದಲ್ಲಿ, ಬಂಗಾರದಲ್ಲಿ ವಿಶೇಷವಾಗಿ ಸನ್ನಿಹಿತರಾಗಿದ್ದಾರೆ. ಸರ್ವರತ್ನ ನಿರ್ಮಿಥ್ಯ ತೇಜೋರಾಶಿ ಸಮುತ್ಥಿತಂ ಸುವರ್ಣೇಭ್ಯೋ ವಿಪ್ರೇಂದ್ರ ರತ್ನ ಪರಮನುತ್ತಮಂ. ರತ್ನಗಳೆಲ್ಲ ಒಂದು ಕಡೆ ಸೇರಿದಾಗ ಮೇಲೆ ಬಂದ ಸಾರವಾದ ವಸ್ತು ಹೊಳೆಯುವ ಚಿನ್ನವಂತೆ. ಕ್ಷೀರ ಸಮುದ್ರವನ್ನು ಕಡೆದಾಗ ಬೆಣ್ಣೆಯಂತೆ ತೇಲಿ ಬಂದವಳು ಮಹಾಲಕ್ಷ್ಮೀ ದೇವಿ. ಹಾಗೆ ರತ್ನಗಳು ಕಡೆದಾಗ ಹಾಗೆ ಬಂದ ಚಿನ್ನದಲ್ಲಿ ಆಕೆ ಇರುವುದು ಸರಿಯಾಗಿ. ಆದ್ದರಿಂದ ಚಿನ್ನ ಎಲ್ಲ ಪವಿತ್ರ ವಸ್ತುಗಳಿಗಿಂತಲೂ ಮಿಗಿಲಾದ ಪರಮ ಪವಿತ್ರ ವಸ್ತು. ಶ್ರೀ ಸೂಕ್ತದಲ್ಲಿ ಜಾತವೇದಾಗ್ನಿಯನ್ನು, ಅಂದರೆ ಸರ್ವಜ್ಞನಾದ ಶ್ರೀಮನ್ನಾರಾಯಣನನ್ನು ಈ ರೀತಿಯಾಗಿ ಪ್ರಾರ್ಥಿಸುತ್ತಾರೆ. ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಆಹ್ವ. ಹೇ ಜಾತವೇದ, ಚಿನ್ನದ ಬೆಳ್ಳಿಗಳ ಹಾರಗಳನ್ನು ತೊಟ್ಟ ಚಿನ್ನದಂತೆ ಹೊಳೆಯುವ ಸುವರ್ಣಮಯಳಾದ ಲಕ್ಷ್ಮಿಯನ್ನು ನನ್ನೆಡೆಗೆ ಬರಮಾಡು. ಹೀಗೆ ಸಕಲ ದೇವತೆಗಳ ಮತ್ತು ಅವರಿಗೆ ಆಧಾರರಾದ ಲಕ್ಷ್ಮೀನಾರಾಯಣರ ವಿಶೇಷ ಸನ್ನಿಧಾನ ಪಾತ್ರವಾದ ಪವಿತ್ರವಾದ ಚಿನ್ನದ ಆಭರಣಗಳನ್ನು ಅವರ ಪ್ರಸಾದವೆಂದು ಮೈಯಲ್ಲಿ ಧರಿಸಿ ಆ ದೇವಿಯ ಕೃಪೆಯನ್ನು ಬೇಡಬೇಕು. ವಧುವರರನ್ನು ಚಿನ್ನದ ಆಭರಣಗಳಿಂದ ಅಲಂಕರಿಸಿ ಅವರನ್ನು ಮಹಾಲಕ್ಷ್ಮೀ ದೇವಿ ರಕ್ಷಣೆ ಮಾಡಲಿ ಅಂತ ಅನ್ಬೇಕು. ದೇವಿ ತನ್ನ ಮನೆಯ ವಧುವರರು ಸಲಹಲಿ ಎಂದ ಪದ್ಯದಲ್ಲಿ ಬಂದಿದೆ ಇದು. ಇಲ್ಲಿ ಮನೆಯ ಅಂದರೆ ಏನು? ಮಾನ್ಯ ಎಂಬ ಸಂಸ್ಕೃತ ಶಬ್ದದ ತದ್ಭವ ರೂಪ ಎನ್ನಬಹುದೇ? ಹಾಗಾದರೆ ವಧುವರರು ಯಾರಿಗೆ ಮಾನ್ಯರು? ದೇವಿಗ ತನ್ನ ಎಂಬ ಶಬ್ದ ಬೇರೆ ಇದೆ, ಅದಿಲ್ಲದ ಪಾಠವೂ ಒಂದಿದೆ ನಿಜ. ಆಗ ಪರಸ್ಪರ ಮಾನ್ಯರು, ಆದ್ದರಿಂದ ಪರಸ್ಪರ ಒಲಿಸಲು ತಕ್ಕವರು ಎಂಬ ವ್ಯಾಖ್ಯಾನ ಮಾಡಬೇಕಾಗತ್ತೆ. ದೇವಿಯು ತನ್ನ ಮನೆಯ ವಧುವರನ್ನು ಸಲಹಲಿ, ತನ್ನವರಾದ ತನ್ನ ಮನೆಯ ವಧುವರನ್ನು ಸಲಹಲಿ. ವಧುವರು ತಾವಾಗಿಯೇ ದೇವಿಯನ್ನು ಭಜಿಸಿ ಅವಳಿಗೆ ತನ್ನವರೆನಿಸಿದರೆ ಸರಿ. ಮಹಾಲಕ್ಷ್ಮೀ ದೇವಿ ತನ್ನವರನ್ನು ರಕ್ಷಣೆ ಮಾಡೇ ಮಾಡ್ತಾಳೆ. ಮಹಾಲಕ್ಷ್ಮೀ ದೇವಿಗೆ ಬ್ರಹ್ಮಾಂಡಂ ವರಮಂದಿರಂ ಸುರಗಣಾಃ ಯಸ್ಯ ಪ್ರಭೋಃ ಸೇವಕಾಃ ಅನ್ನುವಂತೆ ಬ್ರಹ್ಮಾಂಡವೇ ಮಹಾಲಕ್ಷ್ಮೀ ದೇವಿಗೆ ಮನೆ. ಬ್ರಹ್ಮಾಂಡದಲ್ಲಿರುವವರೆಲ್ಲ ಆಕೆಯ ಮಕ್ಕಳು. ಆಕೆ ಜಗನ್ಮಾತೆ. ರಕ್ಷತೆ ದೃಶ್ಯತೆ ವಿಶ್ವಂ ಸ್ನಿಗ್ಧದೃಷ್ಟ್ವಾ ಯಯಾನಿಶಂ ದೇವೇಶು ಯಾಚ ಮಹತಿ ಮಹಾಲಕ್ಷ್ಮಿಶ್ಚ ಸಾ ಸ್ಮೃತ ಎಂದು ಬ್ರಹ್ಮವೈವರ್ತದಲ್ಲಿ ಹೇಳಿದಂತೆ ಬ್ರಹ್ಮಾಂಡದ ಎಲ್ಲ ಸಜ್ಜನರನ್ನು ತನ್ನ ಪ್ರೀತಿಯ ಕರುಣೆಯ ಕಣ್ಣುಗಳಿಂದ ರಕ್ಷಿಸುವುದರಿಂದ, ನೋಡುವುದರಿಂದ ಮಹಾಲಕ್ಷ್ಮೀ ದೇವಿ ಲಕ್ಷ್ಮೀ ಎನಿಸಿದ್ದಾಳೆ. ಆದ್ದರಿಂದ ಮಾತೃವಾತ್ಸಲ್ಯದ ಮೂರ್ತಿಯಾಗಿರುವ ದೇವಿ ನಮ್ಮ ಮನೆಯ ವಧುವರನ್ನು ರಕ್ಷಿಸಲಿ ಅಂತ ಬಿಡ್ತಾ ಇದ್ದಾರೆ. ಮಹಾಲಕ್ಷ್ಮೀ ದೇವಿಗೆ ತನ್ನ ಮನೆ ಎಂದರೆ ವಾಸ ಮಾಡಲು ಯೋಗ್ಯವಾದ ಭಕ್ತರ ಮನೆ. ಪರಸ್ಪರ ಪ್ರೀತಿಯಿಂದ ಇದ್ದು ಧರ್ಮ ಕಾರ್ಯಗಳನ್ನು ನಿರ್ವಹಿಸುವ ದಂಪತಿಗಳಿರುವ ಮನೆ. ಅಲ್ಲಿ ನಿತ್ಯ ಮಂಗಲ ಇರ್ತದೆ. ಸಂತುಷ್ಟೋ ಭಾರ್ಯಾ ಭರ್ತಾ, ಭರ್ತಾ ಭಾರ್ಯಾ ತಥೈವ ಚ ಯಸ್ಮಿನ್ನೇವ ಕುಲೇ ನಿತ್ಯಂ ಕಲ್ಯಾಣಂ ತತ್ರ ವೈ ಧ್ರುವಂ ಪ್ರಜನಾರ್ಥಂ ಮಹಾಭಾಗಾಃ ಪೂಜಾರ್ಹಾ ಗೃಹದೀಪ್ತಯಃ ಸ್ತ್ರೀಯಃ ಶ್ರೇಯಶ್ಚ ಗೇಹೇಷು ನ ವಿಶೇಷೋಸ್ತಿ ಕಶ್ಚನ. ಮನೆಯನ್ನು ಬೆಳಗಿಸುವಂತಹ ಸ್ತ್ರೀಯರು ಮನೆಯಲ್ಲಿ ಸುಖದಿಂದಿರಬೇಕು. ಇಂತಹ ಮನೆಯ ವಧುವರನ್ನು ಮಹಾಲಕ್ಷ್ಮೀ ದೇವಿ ರಕ್ಷಣೆ ಮಾಡ್ತಾಳೆ. ಅಥವಾ ಕಲ್ಯಾಣ ಮಂಟಪಗಳೆಲ್ಲ ಲಕ್ಷ್ಮಿಯ ಮನೆ, ವಿವಾಹಗಳೆಲ್ಲ ಲಕ್ಷ್ಮೀನಾರಾಯಣರ ವಿವಾಹ.
ಅವರ ಪ್ರತಿಮೆಗಳಂತೆ ಪ್ರತಿಬಿಂಬಗಳಂತೆ ಎಲ್ಲ ವಧುವರರು. ಮುಖ ಹೇಗೆ ಚಲಿಸುತ್ತದೋ ಹಾಗೆ ಕನ್ನಡಿಯಲ್ಲಿ ಅದರ ಪ್ರತಿಬಿಂಬ ಚಲಿಸುತ್ತದೆ. ಮಹಾಲಕ್ಷ್ಮಿ ಮತ್ತು ಪರಮಾತ್ಮ ನಿತ್ಯಾವಿಯೋಗಿಗಳು. ನಿತ್ಯ ದಂಪತಿಗಳಾಗಿದ್ದರೂ ಅವರಿಗೆ ನಿತ್ಯ ವಿವಾಹವಾಗುತ್ತೆ. ಆದ್ದರಿಂದ ನಮ್ಮ ವಧುವರರಿಗೆ ದಾಂಪತ್ಯದ ಬಂಧನ ದೊರಕುತ್ತದೆ. ಲಕ್ಷ್ಮಿಯೇ ಹೇಳ್ತಾಳೆ, ವಸಾಮಿ ನಿತ್ಯೋತ್ಸವ ಮಂದಿರೇಶು, ನಿತ್ಯೋತ್ಸವದ ಮನೆಗಳಲ್ಲಿ ನಾನು ವಾಸ ಮಾಡ್ತೇನೆ ಅಂಥೇಳಿ. ಈ ದೃಷ್ಟಿಯಿಂದಲೇ ಶ್ರೀಧರ ರೂಪಿಣಿ ವರಾಯ ಶ್ರೀರೂಪಾಂ ಕನ್ಯಾಂ ಎಂದು ಹೇಳಿ ವಧುವರರಲ್ಲೂ ಅವರ ತಂದೆ ತಾಯಿಗಳಲ್ಲೂ ಅವರನ್ನು ಹರಸಲು ಬಂದ ಬಂಧು ಮಿತ್ರರಲ್ಲೂ ಈ ಪ್ರಜ್ಞೆ ಇರಬೇಕು. ಆಗ ದೇವಿ ತನ್ನ ಮನೆಯ ವಧುವರರನ್ನು ರಕ್ಷಣೆ ಮಾಡ್ತಾಳೆ. ಕುಂಭಕುಚದ ಮೇಲೆ ಇಂಬೆಟ್ಟ ಹಾರಗಳು, ತುಂಬಿ ಗುರುಳ ಮುಖ ಕಮಲ, ತುಂಬಿ ಗುರುಳ ಮುಖ ಕಮಲದ ಮಹಾಲಕ್ಷ್ಮಿ ಜಗದಂಬೆ ವಧುವರರ ಸಲಹಲೆ. ಕಲಶಗಳಂತಹ ಸ್ತನಗಳ ಮೇಲೆ ಒಪ್ಪಾಗಿ ಹಾರಗಳೆಲ್ಲ ಇಟ್ಕೊಂಡಿದ್ದಾಳೆ ಮತ್ತು ತುಂಬಿಯಂತೆ ಕಪ್ಪಾದ ಮುಂಗುರುಳುಗಳಿಂದ ಶೋಭಿಸುವ ಕಮಲದಂತಹ ಮುಖವುಳ್ಳ ಜಗನ್ಮಾತೆಯಾದ ಮಹಾಲಕ್ಷ್ಮೀ ದೇವಿ ವಧುವರರನ್ನು ರಕ್ಷಿಸಲಿ ಸಲಹಲಿ ಅಂತ ಬೇಡ್ಕೊತಾ ಇದ್ದಾರೆ. ಭಾಗವತದಲ್ಲಿ ಹೇಳಿದೆ, ಹಾರಂ ಸರಸ್ವತಿ ಪದ್ಮಮಜೋ ನಾಗಾಶ್ಚ ಕುಂಡಲೆ. ಅಲ್ಲಿ ಹೇಳಿದಂತೆ ಸರಸ್ವತಿ ಮಹಾಲಕ್ಷ್ಮಿಗೆ ಹಾರಗಳನ್ನು ಅರ್ಪಿಸಿದ್ದಾಳೆ. ಅವನ್ನು ದೇವಿಯ ಸ್ತನಗಳ ಮೇಲೆ ಒಪ್ಪಾಗಿರಿಸಿದ್ದಾಳೆ. ವಸ್ತುತಃ ಕೊರಡೆಗೆ ಹಾರವು ಭೂಷಣ, ಇಲ್ಲಿ ಸ್ತನಭೂಷಣಗಳೆಂಬಂತೆ ವರ್ಣಿಸಲಾಗಿದೆ. ಕುಂಭಕುಚದ ಮೇಲೆ ಎಂಬಲ್ಲಿ ಮೇಲೆ ಎಂಬ ಶಬ್ದದ ಧ್ವನಿ ರುಕ್ಮಿಣೀಶ ವಿಜಯದ ಈ ಪದ್ಯದಲ್ಲಿ ಸ್ಪಷ್ಟವಾಗಿ ಬಂದಿದೆ. ಸದ್ವಂಶ ಜಾತಃ ಸುಗುಣಃ ಸುವೃತ್ತರತ್ನೋಪಿ ಹಾರಃ ಕಮಲಾಕುಚಾಂತೆ ನೈವಾವಕಾಶಂ ಲಭತೆ ಕುಲೇನ ಕಿಂ ವಾ ಗುಣೌಘೈಃ ಕಠಿಣೋಪಶಂಕಂಠೆ. ಉತ್ತಮ ಜಾತಿಯ ಮುತ್ತುರತ್ನಗಳನ್ನು ತಂದು ಉತ್ತಮವಾದ ದಾರದಲ್ಲಿ ಪೋಣಿಸಿ ನಿರ್ಮಿಸಿದ ಹಾರ. ಅದಕ್ಕೆ ಮಹಾಲಕ್ಷ್ಮೀ ದೇವಿಯ ಸ್ತನಗಳು ತಮ್ಮ ನಡುವೆ ಒಂದಿಷ್ಟು ಸ್ಥಳಾವಕಾಶ ನೀಡ್ತಾ ಇಲ್ಲ. ಕಠಿಣರಾದವರ ಬಳಿ ಉತ್ತಮ ಜಾತಿಗಾಗಲಿ ಗುಣಕ್ಕಾಗಲಿ ಏನು ಬೆಲೆ ಇದೆ ಅಂತ ಹೇಳ್ತಾರೆ. ಹಾರಗಳು ಸ್ತನಗಳ ಮೇಲೆ ಒಪ್ಪಾಗೇ ಇರ್ತವೆ, ನಡುವೆ ಸೇರಿ ಹೋಗೋದಿಲ್ಲ. ಅಷ್ಟು ಪುಷ್ಟವಾಗಿ ಮಂಗಳಕರ ಪೂರ್ಣ ಕಲಶಗಳಂತಿವೆ. ಜಗದಂಬೆಯಾಗಿರುವಂತಹ ಮಹಾಲಕ್ಷ್ಮಿಯ ಸ್ತನಗಳು ಪೂರ್ಣ ಕಲಶ ಮಂಗಳಕರವಾಗಿರುವುದು ದೇವಿಯ ಸ್ತನದ ಸಾದೃಶ್ಯ ಹೊಂದಿರುವುದರಿಂದಲೇ ಇರಬಹುದು. ಮಹಾಲಕ್ಷ್ಮೀ ದೇವಿಗೆ ಜಗದಂಬೆ ಎಂದು ವಿಶೇಷಣ ಕೊಟ್ಟಿರುವುದು ಕೇವಲ ಪ್ರಾಸಕ್ಕಾಗಿ ಅಲ್ಲ, ಜಗತ್ತಿಗೆ ಮಾತೆಯಾಗಿರುವಂತಹ ಆ ಸ್ತನಗಳು ಮಕ್ಕಳಾದ ನಮ್ಮೆಲ್ಲರನ್ನೂ ಪೋಷಿಸಿ ರಕ್ಷಣೆ ಮಾಡಬಲ್ಲವು ಎಂಬ ಭಾವ ಇಲ್ಲಿದೆ. ರುಕ್ಮಿಣೀಶ ವಿಧದಲ್ಲಿ ರಾಜರು ಹೇಳ್ತಾರೆ, ಪುಷ್ಣಾತು ವಿಶ್ವಜನನಿ ಕುಚಮಂಡಲನಃ. ಮಹಾಲಕ್ಷ್ಮೀ ದೇವಿಯ ಜಗಜ್ಜನನಿಯಾಗಿರುವಂತಹ ಮಹಾಲಕ್ಷ್ಮೀ ದೇವಿಯ ಸ್ತನಗಳು ನಮ್ಮನ್ನು ಪೋಷಿಸಲಿ. ಋಗ್ವೇದದಲ್ಲೂ ಇದೇ ರೀತಿ ಬಂದಿದೆ. ದೇವಿ, ನಿನ್ನ ಸ್ತನವು ಲೋಕಕ್ಕೆ ಸುಖದಾಯಕ, ಸರ್ವೋತ್ತಮನಾದ ಶ್ರೀಹರಿಯ ಸನ್ನಿಧಾನ ಪಾತ್ರ ಮಕ್ಕಳೆಂದು ನೀನು ಪ್ರೀತಿಯಿಂದ ಕಾಣುವ ಬ್ರಹ್ಮಾದಿ ಜೀವರಿಗೆ ಎಲ್ಲರಿಗೂ ಪೋಷಕ ಹೇಳ್ತಾರೆ. ತುಂಬಿ ಗುರುಳ ಮುಖ ಕಮಲ. ಮಹಾಲಕ್ಷ್ಮೀ ದೇವಿಯ ಕೇಶಪಾಶ ತುಂಬಿಯಂತೆ ಕಪ್ಪಾಗಿದೆ, ಮುಖವು ಕಮಲದಂತೆ ಇದೆ. ಕಮಲದ ಮೇಲೆ ದುಂಬೆಗಳು ಹಾರಾಡುವಂತೆ ಮುಖದ ಮೇಲೆ ಆ ಮುಂಗುರುಳುಗಳು ಹಾರಾಡ್ತಾ ಇವೆ. ಕಮಲ ದುಂಬೆಗಳ ಸಂಬಂಧ ಎಷ್ಟು ಹಿತವೋ ಸ್ವಾಭಾವಿಕವೋ ಮನೋಹರವೋ ಅಷ್ಟೇ ಹಿತ ಸ್ವಾಭಾವಿಕ ಮನೋಹರ ಮುಖ ಮುಂಗುರುಳುಗಳುಳ್ಳ ಸಂಬಂಧ. ದುಂಬೆಗಳ ಕಮಲಕ್ಕೆ ಶೋಭೆ, ದುಂಬೆಗಳಿಂದ ಕಮಲಕ್ಕೆ ಶೋಭೆ, ಕಮಲಗಳಿಂದ ದುಂಬಿಗೂ ಶೋಭೆ.
ದುಂಬಿಯೇ ಭೂಷಣ ಕಮಲವು ಭೂಷ್ಯ ಎನ್ನುವಂತಿಲ್ಲ, ಎರಡೂ ಭೂಷಣ, ಎರಡೂ ಭೂಷ್ಯ. ಈ ರೀತಿಯಾಗಿ ಮುಂಗುರುಳಿನಿಂದ ಮುಖಕ್ಕೆ ಶೋಭೆ, ಮುಖದಿಂದ ಮುಂಗುರುಳಿಗೂ ಶೋಭೆ, ಎರಡೂ ಭೂಷಣಗಳಾಗಿವೆ, ಎರಡೂ ಭೂಷ್ಯಗಳಾಗಿವೆ. ತುಂಬೆ ಗುರುಳ ಮುಖ ಕಮಲ ಅಂತಂದರೆ ಚೆಂದಾಗಿ ಸೊಂಪಾಗಿ ಬೆಳೆದ ಕೇಶರಾಶಿಯಿಂದ ಶೋಭಿಸುವ ಮುಖ ಕಮಲ ಅಂತ ಅರ್ಥ. ಮುತ್ತಿನ ಓಲೆಯ ನೆಟ್ಟಳೆ ಮಹಾಲಕ್ಷ್ಮಿ, ಕಸ್ತೂರಿ ತಿಲಕ ಧರಿಸಿದಳೆ, ಕಸ್ತೂರಿ ತಿಲಕ ಧರಿಸಿದಳ ದೇವಿ, ಸರ್ವತ್ರ ವಧುವರರ ಸಲಹಲಿ. ಮಹಾಲಕ್ಷ್ಮೀ ದೇವಿ ಮುತ್ತಿನ ಓಲೆಯನ್ನು ಧರಿಸಿದ್ದಾಳೆ, ಕಸ್ತೂರಿಯ ತಿಲಕವನ್ನು ಧರಿಸಿದ್ದಾಳೆ. ಅಂತಹ ಮಹಾಲಕ್ಷ್ಮೀ ದೇವಿ ವಧುವರರನ್ನು ಎಲ್ಲ ದೇಶ ಕಾಲ ಪರಿಸ್ಥಿತಿಗಳಲ್ಲಿಯೂ ರಕ್ಷಣೆ ಮಾಡಲಿ ಅಂತ ಬಿಟ್ಕೊತಾ ಇದ್ದಾರೆ. ಸುಮಂಗಲಿಯರಿಗೆ ಕೊರಳಲ್ಲಿ ಮಂಗಲಸೂತ್ರದಂತೆ ಕಿವಿಯಲ್ಲಿ ಓಲೆಯು ಅತ್ಯಂತ ಅವಶ್ಯಕವಾದ ಒಂದು ಮಂಗಳಕರವಾದ ಆಭರಣ. ಮುತ್ತಿನ ಓಲೆಗೆ ಇನ್ನೂ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಟ್ಟಿದ್ದಾರೆ. ಶೇಷಾದಿ ನಾಗರು ಮುತ್ತಿನ ಓಲೆ ಕೊಟ್ಟರೆಂದು ಸ್ಕಂದ ಪುರಾಣದಲ್ಲಿ ಬಂದಿದೆ. ಜ್ಯೋತಿಷ್ಶಾಸ್ತ್ರದ ಪ್ರಕಾರ ಮುತ್ತಿಗೆ ಚಂದ್ರನು ದೇವತೆ. ಎಲ್ಲ ವ್ಯಾಧಿಗಳನ್ನು ಪಾಪಗಳನ್ನು ಪರಿಹರಿಸಿ ಆಯುಷ್ಯವನ್ನು ಸಂಪತ್ತನ್ನು ಹೆಚ್ಚಿಸುವ ವಸ್ತು ಮುತ್ತು. ಉತ್ತಮವಾದ ಒಂದೇ ಮುತ್ತನ್ನು ಒಬ್ಬನು ಧರಿಸಿದರೂ ಚಂಚಲೆ ಎನಿಸಿರುವ ಲಕ್ಷ್ಮೀ ದೇವಿ ಚಂಚಲತೆಯನ್ನು ಬದಿಗಿಟ್ಟು ಸ್ಥಿರವಾಗಿ ಅವರಲ್ಲಿ ಬಂದು ನೆಲೆಸುವಳೆಂದು ಗರುಡ ಪುರಾಣ ಹೇಳ್ತಾ ಇದೆ. ಏವಂ ಸರ್ವಗುಣೋಪೇತಂ ಮೌಕ್ತಿಕಂ ಯೇನ ಧಾರ್ಯತೆ ತಸ್ಯಾಯುವರ್ಧತೆ ಲಕ್ಷ್ಮೀಃ ಸರ್ವಪಾಪಂ ಪ್ರಣಶ್ಯತೆ. ಗುಣವದ್ಗುರು ಯದ್ದೇಹೇ ಮೌಕ್ತಿಕೈಕಂ ಹಿ ತಿಷ್ಠತೆ, ಚಂಚಲಾಪಿ ಸ್ಥಿರಾ ಭೂತ್ವಾ ಕಬಲಾ ತತ್ರ ತಿಷ್ಠತೆ. ಆದ್ದರಿಂದ ಮುತ್ತಿನ ಒಲೆಯಲ್ಲಿ ಮಹಾಲಕ್ಷ್ಮಿಯ ಸನ್ನಿಧಾನ ಹೆಚ್ಚಾಗಿದೆ ಎನ್ನುವುದು ಅತ್ಯಂತ ಸುಸ್ಪಷ್ಟವಾಗಿದೆ. ಆದ್ದರಿಂದ ಮುತ್ತೈದೆಯರು ಅದನ್ನು ಅವಶ್ಯವಾಗಿ ಧರಿಸಲೇಬೇಕು. ಹಣೆಯಲ್ಲಿ ಕಸ್ತೂರಿ ತಿಲಕವು ಮುತ್ತೈದೆಯರ ಇನ್ನೊಂದು ಅಲಂಕಾರ. ವಾತ, ಶೀತ, ಕಫ ಮುಂತಾದ ರೋಗಕ್ಕೆ ದಿವ್ಯ ಔಷಧ ಎನಿಸಿರುವಂತಹ ಒಂದು ಪರಿಮಳ ದ್ರವ್ಯ ಕಸ್ತೂರಿ. ಇದು ನೇಪಾಳ, ಕಾಶ್ಮೀರ ಪ್ರದೇಶಗಳ ಒಂದು ಜಾತಿಯ ಮೃಗದ ನಾಭಿಯಲ್ಲಿ ಬೆಳೆಯುತ್ತದೆ ಅಂತ ಹೇಳ್ತಾರೆ. ಕಾಮರೂಪದ ಕಮಲವರ್ಣದ ಕಸ್ತೂರಿ ಉತ್ತಮ, ನೇಪಾಳದ ಪಿಂಗಲ ವರ್ಣದ ಕಸ್ತೂರಿ ಮಧ್ಯಮ, ಕಾಶ್ಮೀರದ ಕೃಷ್ಣವರ್ಣದ ಕಸ್ತೂರಿ ಸಾಮಾನ್ಯ ಗುಣಮಟ್ಟದ್ದು ಎಂದು ಪ್ರಸಿದ್ಧಿ. ಕಸ್ತೂರಿ, ಗೋರೋಚನ, ಶ್ರೀಗಂಧ, ಕುಂಕುಮ, ಕರ್ಪೂರ ಮುಂತಾದವುಗಳ ತಿಲಕ ಧರಿಸಿದ್ದಾಳೆ ಮಹಾಲಕ್ಷ್ಮೀ ದೇವಿ ಎಂಬ ಅಭಿಪ್ರಾಯದಿಂದ ಇಲ್ಲಿ ಕಸ್ತೂರಿ ತಿಲಕವನ್ನು ನಿರ್ದೇಶಿಸಿದ್ದಾರೆ. ವೇದಾಂತ ದೇಶಿಕರ ಯಾದವಾಭ್ಯುದಯ ಕಾವ್ಯದಲ್ಲಿ ಒಂದು ಮಾತಿದೆ. ಕಸ್ತೂರಿಕಾ ಕುಂಕುಮಂ ಚಿತ್ರಿತಾತ್ಮ ಕರ್ಪೂರ ವಿನ್ಯಾಸ ಇವಾನ್ವಭಾವಿ. ಕಸ್ತೂರಿ ಕುಂಕುಮಗಳಿಂದ ಚಿತ್ರಿತವಾದ ಕರ್ಪೂರ ತಿಲಕದ ವರ್ಣನೆ ಇದು. ಪ್ರಕೃತದಲ್ಲಿಯೂ ಅದೇ ರೀತಿಯ ಕಸ್ತೂರಿ ತಿಲಕವೆಂಬ ಅಭಿಪ್ರಾಯವನ್ನು ಇಟ್ಕೋಬೇಕು ಅಂತ ಹೇಳ್ತಾರೆ. ಅಂಜನಂ ಕುಂಕುಮಂ ಚಾದಾತ್ ದುರ್ಗಾ ಸೌಭಾಗ್ಯ ಲಕ್ಷಣ. ಕಾಡಿಗೆ ಕುಂಕುಮಗಳು ಸೌಭಾಗ್ಯ ಲಕ್ಷಣಗಳು. ಅವನ್ನು ಪಾರ್ವತಿ ಕೊಟ್ಟಳೆಂದು ಸ್ಕಂದ ಪುರಾಣದಲ್ಲಿ ಹೇಳಿದೆ. ಈ ರೀತಿಯಾಗಿ ಮುತ್ತಿನ ಓಲೆ, ಕಸ್ತೂರಿ ತಿಲಕಗಳಿಂದ ಒಪ್ಪುವ ಮಹಾಲಕ್ಷ್ಮೀ ದೇವಿ ಪ್ರಸನ್ನಳಾಗಿ ಓಲೆ ಕುಂಕುಮ ಸೌಭಾಗ್ಯವಿತ್ತು ವಧುವರರನ್ನು ರಕ್ಷಿಸಲಿ ಅಂಥೇಳಿ ಈ ಪದ್ಯದಲ್ಲಿ ಪ್ರಾರ್ಥಿಸ್ತಾ ಇದ್ದಾರೆ. ಒಂದೊಂದು ಪದ್ಯದಲ್ಲಿ ಅಷ್ಟೊಂದು ಅರ್ಥವನ್ನಿಟ್ಟಿದ್ದಾರೆ ನೋಡಿ. ಅಂಬುಜನಯನಗಳ ಬಿಂಬಾದರದ ಶಶಿ ಬಿಂಬದೆಂತೆ ಸೇವಾ ಮೂಗೂತಿ ಮಣಿಯ, ಶಶಿ ಬಿಂಬದೆಂತೆ ಸೇವಾ ಮೂಗೂತಿ ಮಣಿ ಮಹಾಲಕ್ಷ್ಮಿ ಉಂಬುದಕ್ಕಿಯಲಿ ವಧುವರರಿಗೆ. ಈ ಪದ್ಯದ ಅರ್ಥವನ್ನು ನಾಳೆ ದಿವಸ ನೋಡೋಣಂತೆ. ಅದ್ಯ ಕಥಾಪಸ.
ಒತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಬೇಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳೆ ಶಿವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಠಿಸುವರ.